ಹೆಲ್ದಿಯಾಗಿ ಮತ್ತು ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಈ ರೀತಿ ಒಂದು ಗಂಜಿನ ಮಾಡಿಕೊಂಡು ಬೆಳಗಿನ ನಾಷ್ಟದ ಬದಲು ಕುಡಿತಾ ಬರೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮೊದಲು ಒಂದು ಪಾತ್ರೆಗೆ ಕಪ್ಪು ಅಕ್ಕಿಯನ್ನ ಹಾಕೊಳ್ತಾ ಇದೀನಿ. ಇದು ತುಂಬಾನೇ ನ್ಯೂಟ್ರಿಷನ್ಸ್ ಇರುವಂತ ಅಕ್ಕಿ ಅಂತ ಹೇಳ್ಬೋದು. ನಂತರ ಹುರುಳಿಕಾಳು, ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತ ಬಲವನ್ನ ಕೊಡುತ್ತೆ, ಜೊತೆಗೆ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹೆಸರುಬೇಳೆ, ಇದು ನಮ್ಮ ದೇಹನ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಬಾರ್ಲಿ ನಮ್ಮ ದೇಹದಲ್ಲಿರುವಂತಹ ಹೆಚ್ಚಿನ ನೀರಿನಂಶನ ಫ್ಲಶ್ ಔಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಜೀರಿಗೆ, ಕಾಳುಮೆಣಸು ಮತ್ತು ಒಣ ಬೆಳ್ಳುಳ್ಳಿ, ಇದು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇಷ್ಟನ್ನು ಒಂದಾದ್ಮೇಲೆ ಒಂದು ಚೆನ್ನಾಗಿ ಸಿಮ್ಮಲ್ಲೇ ಹುರಿದು ಬಿಸಿಯಾದ ನಂತರ ಈ ರೀತಿ ಪೌಡರ್ ಮಾಡಿಟ್ಕೊಳ್ಳಿ. ಇದನ್ನ ಕಾಯ್ತಿರುವಂತ 2 ಗ್ಲಾಸ್ ನೀರಿಗೆ 2 ಟೇಬಲ್ ಸ್ಪೂನ್ ಈ ಪೌಡರ್ ನ ಹಾಕೊಂಡು ಈ ರೀತಿ ಗಂಜಿ ತರ ಮಾಡಿ ಬೆಳಗಿನ ನಾಷ್ಟದ ಬದಲು ಇದನ್ನ ಕುಡಿತಾ ಬರೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಗೆ ತುಂಬಾನೇ ಸಹಾಯ ಮಾಡುತ್ತೆ. ವ್ಯತ್ಯಾಸ ನೀವೇ ನೋಡ್ತೀರಾ. ಈ ಪೌಡರ್ ನ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ, ಮಾಡೋ ಪ್ರೊಸೀಜರ್ ಸಹ ಕಷ್ಟ ಇದೆ ಅನ್ನೋರು ಫಿಟ್ ಅಂಡ್ ಫುಡ್ ತಮಿಳ್ ಪೇಜ್ ಅವರು ನಾವು ಮನೇಲಿ ಮಾಡೋ ರೀತಿನಿ ಸೇಮ್ ಪ್ರೊಸೀಜರ್ ಅಲ್ಲಿ ಈ ಪೌಡರ್ ನ ತಯಾರಿಸ್ತಾರೆ. ಇವರ ಪ್ರಾಡಕ್ಟ್ಸ್ ಗಳು ನಿಮ್ಗೆ ಬೇಕಿದ್ರೆ ಇವರ ಅಫಿಷಿಯಲ್ ವೆಬ್ಸೈಟ್ ಅಥವಾ ವಾಟ್ಸ್ಆಪ್ ನಂಬರ್ ಮುಖಾಂತರ ಆರ್ಡರ್ ನ ಪ್ಲೇಸ್ ಮಾಡಬಹುದು.